ಎಲ್ಲರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ರಾಯರಿಗೆ ಮುಖ್ಯವಾದಂತಹ ಸೇವೆ, ವರ್ಷದಲ್ಲಿ ಕೇವಲ ಒಂದೇ ಒಂದು ಸಾರಿ ಮಂತ್ರಾಲಯದಲ್ಲೂ ಕೂಡ ಮಾಡುವಂತಹ ಒಂದು ಪುಣ್ಯಕರ ಸೇವೆಯನ್ನು ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವುದು ಆ ಸೇವೆ, ಹಾಗೆಯೇ ಯಾವ ರೀತಿ ಆ ಒಂದು ಸೇವೆನ ಮಾಡಬೇಕು ಅಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಲ್ಲ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಇದೇ ತಿಂಗಳ ಅಂದರೆ ಏಪ್ರಿಲ್ 20ನೇ ತಾರೀಕು 2026ರಂದು ಅಕ್ಷಯ ತೃತೀಯ ಪ್ರಯುಕ್ತವಾಗಿ ನಮ್ಮ ಗುರುರಾಯರಿಗೆ ಅವತ್ತಿನ ದಿನ ವರ್ಷದಲ್ಲಿ ಒಮ್ಮೆ ಮಾಡುವಂತಹ ಗಂಧಲೇಪನ ಸೇವೆನ ನಾವು ಎಲ್ಲರೂ ಕಾಣ್ಬೋದಾಗಿರುತ್ತೆ. ಅಂದರೆ ಈ ಒಂದು ಸೇವೆ ಅಂದರೆ ತುಂಬ ರಾಯರು ಬೃಂದಾವನಸ್ಥರಾದಾಗಲಿಂದನೂ ಕೂಡ ನಡೆಸ್ಕೊಂಬಂದಿರುವಂಥ ಒಂದು ಪಾರಂಪರಿಕವಾಗಿ ಮಾಡುವಂತಹ ಈ ಒಂದು ಗಂಧಲೇಪನ ಸೇವೆನ ಕೇವಲ ಅಕ್ಷಯ ತೃತೀಯ ಅಂದರೆ ಈ ಒಂದು ವರ್ಷದ ಏಪ್ರಿಲ್ 20ನೇ ತಾರೀಕಂದು ಎಲ್ಲ ರಾಯರ ಮಠಗಳಲ್ಲೂ ಹಾಗೂ ಮಂತ್ರಾಲಯದ ರಾಯರ ಮಠದಲ್ಲಿಯೂ ಕೂಡ ರಾಯರಿಗೆ ಗಂಧಲೇಪನ ಸೇವೆನ ಮಾಡಲಾಗುತ್ತೆ. ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಲಕ್ಷ್ಮಿಗೆ ಪೂಜೆ ಮಾಡ್ತಾರೆ, ಅಥವಾ ಹೊಸದಾಗಿ ಬೆಳ್ಳಿ ಅಥವಾ ಬಂಗಾರ ಆಭರಣಗಳನ್ನು ತೊಗೊಂಬಂದು ಪೂಜೆ ಮಾಡ್ತಾರೆ. ಹಾಗೆಯೇ ನಮ್ಮ ರಾಯರಿಗೆ ಗಂಧಲೇಪನ ಸೇವೆನ ಮಾಡಲಾಗುತ್ತೆ. ಹಾಗಾಗಿ ಇನ್ ಕೇಸ್ ಯಾರಾದರೂ ಅಕ್ಷಯ ತೃತೀಯ ದಿನದಂದು ವಿಶೇಷವಾಗಿ ನಾನು ರಾಯರಿಗೆ ಸೇವೆ ಮಾಡಬೇಕು ಅಂತ ಅನ್ನೋರು ಮನೆಯಲ್ಲೇ ಯಾವ ರೀತಿ ರಾಯರಿಗೆ ಅಕ್ಷಯ ತೃತೀಯ ದಿವಸದಂದು ರಾಯರಿಗೆ ಯಾವ ರೀತಿ ಸೇವೆ ಮಾಡ್ಬೋದು ಅಂತ ಅಂದರೆ, ಸೊ ಮೊದಲನೇದಾಗಿ ಎಲ್ಲರೂ ಮನೆಯಲ್ಲೂ ಕೂಡ ರಾಯರಿಗೆ ಒಂದು ಗಂಧಲೇಪನ ಸೇವೆನ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲವೊಬ್ಬರಿಗೆ ತುಂಬಾ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಇಲ್ಲಾಂದರೆ ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ. ಅಂಥವರು ರಾಯರ ಗಂಧಲೇಪನ ಸೇವೆನ ಮಾಡೋದಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ, ಎಲ್ಲ ರಾಯರ ಮಠಗಳಲ್ಲೂ ಆವತ್ತಿನ ದಿನ ರಾಯರ ಬೃಂದಾವನಕ್ಕೆ ಗಂಧಲೇಪನ ಸೇವೆನ ಮಾಡ್ತಾರೆ. ಹಾಗಾಗಿ ನೀವು ಕೂಡ ನಿಮ್ಮ ಹೆಸರಲ್ಲಿ ರಾಯರಿಗೆ ಗಂಧಲೇಪನ ಸೇವೆ ಸಂಕಲ್ಪನ ಮಾಡಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ, ಇನ್ನೇನು ತುಂಬ ಹತ್ತಿರದಲ್ಲೇ ಇದೆ ಅಕ್ಷಯ ತೃತೀಯ. ಹಾಗಾಗಿ ಇನ್ ಕೇಸ್ ನಿಮ್ಮ ಮನೆ ಹತ್ತಿರ ರಾಯರ ಮಠಗಳಲ್ಲಿ ಕೇಳಿ ರಾಯರಿಗೆ ಗಂಧಲೇಪನ ಸೇವೆ ಮಾಡ್ತಾರೆ ಅನ್ನೋದಾದರೆ ನಿಮ್ಮ ಹೆಸರಲ್ಲಿಯೂ ಕೂಡ ನೀವು ಸಂಕಲ್ಪನ ಮಾಡಿಸ್ಬೋದು. ಹಾಗೆಯೇ ಮಂತ್ರಾಲಯ ಮಠದ ವತಿಯಿಂದನೂ ಕೂಡ ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ಬಿಟ್ಟಿದ್ದಾರೆ. ಸೊ ನಾವು ಬೇರೆ ಎಲ್ಲೂ ಮಠಗಳಲ್ಲಿ ಮಾಡಿಸಲ್ಲ, ಡೈರೆಕ್ಟ್ ಮಂತ್ರಾಲಯದಲ್ಲೇ ಮಾಡಿಸ್ತೀವಿ ಅನ್ನೋರು ಕೂಡ ಮಂತ್ರಾಲಯದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ರಾಯರ ಗಂಧಲೇಪನ ಸೇವೆಗೆ ನೀವು ಕೂಡ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಯಾರು ರಾಯರಿಗೆ ಗಂಧಲೇಪನ ಸೇವೆ ಮಾಡೋದಕ್ಕಾಗಲ್ವಲ್ಲೋ ಅವರಿಗೆ ನಾನು ಹೇಳ್ತಿರೋವಂಥದ್ದು. ಹಾಗಾಗಿ ನಿಮಗೆ ಆಗಲಿಲ್ಲ ಅಂತ ಅಂದರೆ ರಾಯರ ಬಳಿ ಕ್ಷಮೆ ಕೇಳಿಬಿಟ್ಟು ನೀವು ರಾಯರ ಮಠದಲ್ಲಿನೇ ನಿಮ್ಮ ಹೆಸರಿನಲ್ಲಿ ಒಂದು ಸಂಕಲ್ಪನ ಮಾಡಿಸ್ಬಿಟ್ಟು ಗಂಧಲೇಪನ ಸೇವೆಗೆ ನೀವು ಕೂಡ ಕೊಟ್ಟು ಬರ್ಬೋದು. ಸರಿ ಆಯಿತು, ನಾವು ದೇವಸ್ಥಾನದಲ್ಲೂ ಕೊಡ್ತೀವಿ, ಹಾಗೆಯೇ ನಾವು ನಮ್ಮ ಮನೆಯಲ್ಲೂ ಕೂಡ ರಾಯರಿಗೆ ಗಂಧಲೇಪನ ಸೇವೆನ ನಾವು ಮಾಡ್ತೀವಿ. ಆದರೆ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ನೋಡಿ, ಗಂಧಲೇಪನ ಸೇವೆನ ನಾವು ಯಾವಾಗ ಬೇಕೋ ಅವಾಗ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ಅಕ್ಷಯ ತೃತೀಯ ದಿನದಂದೇ ನಾವು ರಾಯರಿಗೆ ಗಂಧಲೇಪನ ಸೇವೆನ ಮಾಡಬೇಕಾಗುತ್ತೆ. ಹಾಗಾಗಿ ರಾಯರಿಗೆ ಗಂಧಲೇಪನ ಸೇವೆಗೆ ಪೂರ್ವ ಸಿದ್ಧತೆಗಳು ಅಥವಾ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಮೊದಲನೇ ಒಂದು ಮುಖ್ಯವಾದ ಮಾಹಿತಿ ಅಂದರೆ, ನೀವು ರಾಯರಿಗೆ ಗಂಧಲೇಪನ ಸೇವೆನ ಮಾಡ್ತೀರಾ ಅನ್ನೋದಾದರೆ ದಯವಿಟ್ಟು ರಾಯರಿಗೆ ಶುದ್ಧವಾಗಿರುವಂಥ ಗಂಧನೇ ಬಳಸಿ. ಯಾಕೆಂದರೆ ಈಗಿನ ಇತ್ತೀಚಿನ ದಿನಗಳಲ್ಲಂತೂ ಮಾರ್ಕೆಟ್ನಲ್ಲಿ ಸಿಕ್ಕಾಬಟ್ಟೆ ಪ್ಯೂರ್ ಗಂಧ ಅಂತ ಹೇಳಿಬಿಟ್ಟು ಕೆಮಿಕಲಿ ಬೇಸ್ಡ್ ಇರುವಂಥ ಗಂಧದ ಪುಡಿಗಳನ್ನು ಕೊಡ್ತಾರೆ. ಹಾಗಾಗಿ ಆ ಥರದ್ದೊಂದು ಗಂಧನ ಬಳಸೋದಕ್ಕೆ ಹೋಗಬೇಡಿ. ಆದರೆ ಒಂದು ಗಂಧದ ಕೋಲನ್ನ ತೊಗೊಂಡ್ಬಿಟ್ಟು ನಿಮ್ಮ ಕೈಯಾರೆ ನೀವೇ ರಾಯರಿಗೆ ಗಂಧನ ತೇದ್ಬಿಟ್ಟು ಬರುವಂತಹ ಗಂಧನ ರಾಯರಿಗೆ ಒಂದು ಲೇಪನ ಮಾಡ್ಬೋದು. ಹಾಗಾಗಿ ನಾನು ಹೇಳೋವಂಥದ್ದು ಇಷ್ಟೇ, ಕೆಲವೊಂದು ಕಡೆ 100% ಒರಿಜಿನಲ್ ಗಂಧದ ಪುಡಿ ಸಿಗುತ್ತೆ, ಆದರೆ ಸಾಮಾನ್ಯವಾಗಿ ಎಲ್ಲೂ ಅಷ್ಟೇ ಎಲ್ಲ ಕಡೆನೂ ಪ್ಯೂರ್ ಆಗಿರುವಂಥ ಗಂಧದ ಪುಡಿನ ಮಾರೋದಿಲ್ಲ. ಹಾಗಾಗಿ ಹೇಳ್ತಿರೋವಂಥದ್ದು, ನಿಮ್ಮ ಮನೆಯಲ್ಲೇ ಗಂಧದ ಕೋಲು ಹಾಗೆ ಸಾಣೆ ಕಲ್ಲಿತ್ತು ಅನ್ನೋದಾದರೆ ರಾಯರಿಗೆ ಗಂಧನ ತೇದ್ಬಿಟ್ಟು ನೀವೇ ನಿಮ್ಮ ಕೈಯಾರೆ ಗಂಧನ ತೇದ್ಬಿಟ್ಟು ರಾಯರಿಗೆ ಗಂಧಲೇಪನ ಮಾಡ್ಬೋದು. ಆ್ಯಕ್ಚುಲಿ ಅದು ತುಂಬಾ ಒಳ್ಳೆಯದು. ಯಾಕೆಂತಂದರೆ ನಾವು ರಾಯರಿಗೋಸ್ಕರ ಸ್ವಲ್ಪನಾದರೂ ಕಷ್ಟಪಟ್ಟು ಸೇವೆ ಮಾಡ್ತಿದ್ದೀವಿ ಅಂತ ಅನಿಸ್ಕೊಳ್ಳುತ್ತೆ.
ಹಾಗಾಗಿ ಇನ್ ಕೇಸ್ ನಿಮ್ಮೆಲ್ಲರ ಮನೇಲೂ ಗಂಧದ ಕೋಲು ಅಥವಾ ಸಾಣೆಕಲ್ಲು ಇಲ್ಲ ಅಂತ ಅನ್ನೋದಾದರೆ ಪರವಾಗಿಲ್ಲ, ರಾಯರ ಹತ್ರ ಕ್ಷಮೆ ಕೇಳಿಬಿಟ್ಟು ಆದರೆ 100% ಪ್ಯೂರ್ ಇರೋಂಥ ಗಂಧದ ಪುಡಿಯನ್ನೇ ತೊಗೊಂಬಂದು ರಾಯರಿಗೆ ಲೇಪನ ಮಾಡಿ. ಸೊ ಇದು ಬಂದುಬಿಟ್ಟು ಮೊದಲನೇ ಮಾಹಿತಿ, ಅಂದರೆ ರಾಯರಿಗೆ ಶುದ್ಧವಾಗಿರುವಂಥ ಗಂಧನೇ ಅವರ ಲೇಪನಕ್ಕೆ ಬಳಸೋವಂಥದ್ದು ಅಂತ. ಸೊ ಎರಡನೇ ಮಾಹಿತಿ ಬಂದುಬಿಟ್ಟು ಯಾವ ರೀತಿ ನಾವು ರಾಯರಿಗೆ ಗಂಧ ಲೇಪನ ಮಾಡಬೇಕು. ಸೊ ಮೊದಲನೇದಾಗಿ ಅಕ್ಷಯ ತೃತೀಯ ದಿನ ಅಂದರೆ ರಾಯರಿಗೆ ನಾವು ಪಂಚಾಮೃತ ಅಭಿಷೇಕನ ಮಾಡಿ ರಾಯರಿಗೆ ಎಲ್ಲ ಥರದ ಅಭಿಷೇಕಗಳನ್ನೆಲ್ಲ ಮುಗಿಸಿ ಶಕ್ತಿ ಅನುಸಾರ ಕೆಲವೊಬ್ಬರ ಮನೆಯಲ್ಲಿ ರಾಯರ ವಿಗ್ರಹ ಇರುತ್ತೆ, ಕೆಲವೊಬ್ಬರ ಮನೆಯಲ್ಲಿ ರಾಯರ ಫೋಟೋ ಅಷ್ಟೇ ಇರುತ್ತೆ. ಹಾಗಾಗಿ ಫೋಟೋ ಇರೋವಂಥವ್ರು ರಾಯರಿಗೆ ಗಂಧ ಲೇಪನ ಸೇವೆನ ಯಾವ ರೀತಿ ಮಾಡ್ಬೋದು ಅನ್ನೋದಾದರೆ, ನೀವು ತೆಗೆದಿಟ್ಕೊಂಡಿರ್ತೀರಲ್ಲ ಗಂಧನ, ಆ ಗಂಧನ ಒಂದೊಂದೇ ಬಿಟ್ಟು ರಾಯರಿಗೆ ಹಚ್ಕೊತ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಶ್ಲೋಕ ಆಗಿರ್ಬೋದು, ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಆಗಿರ್ಬೋದು, ರಾಯರಿಗೆ ಸಂಬಂಧಿಸಿದಂತಹ ಸುಮಾರು ಶ್ಲೋಕಗಳಿದೆ. ಅದರಲ್ಲಿ ಯಾವುದಾದ್ರೂ ಒಂದು ಶ್ಲೋಕಗಳನ್ನು ಹೇಳಿಕೊಂಡು ರಾಯರನ್ನು ಧ್ಯಾನ ಮಾಡಿಕೊಂಡು ರಾಯರ ಪ್ರತಿಯೊಂದು, ಅಂದರೆ ರಾಯರ ಕೈಗಳಿಗಾಗಿರ್ಬೋದು, ಕಾಲುಗಳಿಗಾಗಿರ್ಬೋದು, ಎದೆಗಾಗಿರ್ಬೋದು, ತಲೆಗಾಗಿರ್ಬೋದು, ಈ ರೀತಿ ಎಲ್ಲ ಭಾಗಕ್ಕೂ ಕೂಡ ರಾಯರಿಗೆ ಗಂಧ ಲೇಪನ ಮಾಡಬೇಕಾಗತ್ತೆ. ಅಂದರೆ ರಾಯರ ಮುಖ ಒಂದು ಬಿಟ್ಟು ಇನ್ನೆಲ್ಲ ನಾವು ರಾಯರಿಗೆ ಗಂಧನ ಹಚ್ಚಬೇಕಾಗತ್ತೆ. ಸೊ ಇದು ಫೋಟೋ ಇರೋಂಥವ್ರ ಮನೆಯಲ್ಲಿ ನೀವು ಮಾಡ್ಬೋದು ಗಂಧ ಲೇಪನ ಸೇವೆನ. ಇದು ಬಂದುಬಿಟ್ಟು ಫೋಟೋ ಇರೋಂತಹ ಮನೆಗಳಲ್ಲಿ ರಾಯರಿಗೆ ಗಂಧ ಲೇಪನ ಸೇವೆನ ಮಾಡುವಂಥದ್ದು. ಇನ್ನು ವಿಗ್ರಹ ಇರೋವಂಥವ್ರ ಮನೆಯಲ್ಲಿ ರಾಯರಿಗೆ ಅವತ್ತೊಂದು ದಿನ ಪಂಚಾಮೃತ ಅಭಿಷೇಕನ ಮಾಡಿ, ಹಾಗೆಯೇ ನೀವು ತೆಗೆದಿಟ್ಕೊಂಡಿರೋವಂಥದ್ದು ಅಥವಾ ತಂದಿರುವಂಥ ಗಂಧನ ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರಾಯರ ವಿಗ್ರಹಕ್ಕೆ, ಅಂದರೆ ರಾಯರ ಮುಖಕ್ಕೊಂದು ಬಿಟ್ಬಿಟ್ಟು ಇನ್ನೆಲ್ಲ ರಾಯರ ಒಂದು ಮೈಗಾಗಿರ್ಬೋದು, ಕೈ ಕಾಲುಗಳಿಗಾಗಿರ್ಬೋದು ಗಂಧನ ಹಚ್ಬಿಟ್ಟು, ಹಾಗೆಯೇ ಎಂದಿನಂತೆ ರಾಯರಿಗೆ ತುಂಬಾ ಇಷ್ಟವಾಗಿರುವಂಥ ತುಳಸಿಯನ್ನು ಇಟ್ಬಿಟ್ಟು ಹೂಗಳಿಂದ ಅಲಂಕಾರ ಮಾಡಿ ಪೂಜೆನ ಮಾಡುವಂಥದ್ದು. ಹಾಗೆಯೇ ರಾಯರಿಗೆ ಇಷ್ಟವಾಗಿರುವಂಥ ನೈವೇದ್ಯ, ಅಂದರೆ ಹಯಗ್ರೀವ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ ನಮ್ಮ ಶಕ್ತಿಯ ಅನುಸಾರ ನಾವೇನು ಮಾಡೋದಕ್ಕಾಗುತ್ತಲ್ಲೋ ಆ ನೈವೇದ್ಯಗಳನ್ನು ಕೂಡ ನಾವು ರಾಯರಿಗೆ ಮಾಡಿ ಇಡ್ಬೋದು. ಹಾಗೆಯೇ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನಂತ ಅಂದರೆ, ನಾವೇನೇ ಪೂಜೆ ಮಾಡೋಕ್ಕಿಂತ ಮುಂಚೆ ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ನಾವು ರಾಯರಿಗೆ ಯಾಕೆ ಗಂಧ ಲೇಪನ ಸೇವೆನ ಮಾಡ್ತಾಯಿದ್ದೀವಿ ಅಂತ. ಅಂದರೆ ಯಾವುದೇ ಪೂಜೆ ಆಗಿರಲಿ ಅದು ಸಂಕಲ್ಪ ಇಲ್ದಲೇ ಮಾಡೋದು ಏನೂ ಫಲ ಕೊಡಲ್ಲ ಅಂತ ಹೇಳಲಾಗ್ತದೆ. ಹಾಗಾಗಿ ನೀವು ರಾಯರಿಗೆ ಗಂಧ ಲೇಪನ ಸೇವೆ ಮಾಡೋಕ್ಕಿಂತ ಮುಂಚೆ ನೀವು ಯಾವ ಕಾರಣಕ್ಕಾಗಿ ಗಂಧ ಲೇಪನ ಸೇವೆನ ಮಾಡ್ತಾಯಿದ್ದೀರಾ, ಹಾಗೆ ನಿಮ್ಮ ಕೆಲವೊಂದು ಆಸೆ ಆಕಾಂಕ್ಷೆಗಳು ಏನೇನಿದೆ ಅದನ್ನೆಲ್ಲ ರಾಯರಿಗೆ ತಿಳಿಸ್ಬಿಟ್ಟು ಆದಷ್ಟು ಬೇಗ ಈಡೇರಲಿ ಅಂತ ರಾಯರ ಹತ್ರ ಕೇಳ್ಕೊಂಡ್ಬಿಟ್ಟು ಈ ಗಂಧ ಲೇಪನ ಸೇವೆನ ಮಾಡ್ಬೋದು. ಅದಾದಮೇಲೆ ರಾಯರಿಗೆ ಅಲಂಕಾರ ಹೂವು ಎಲ್ಲ ನೀಟಾಗಿ ಇಟ್ಟಾದಮೇಲೆ ರಾಯರಿಗೆ ತುಂಬಾ ಇಷ್ಟವಾಗಿರುವಂಥ ತುಪ್ಪದ ದೀಪಗಳನ್ನು ಕೂಡ ಹಚ್ಬೋದು. ಅಂದರೆ ಸಾಮಾನ್ಯವಾಗಿ ನಾವು ಪ್ರತಿ ಗುರುವಾರ ಯಾವ ರೀತಿ ಮಾಡ್ತೀವಲ್ಲೋ ಅದೇ ರೀತಿ, ಬಟ್ ಅವತ್ತು ಅಂದರೆ ಅಕ್ಷಯ ತೃತೀಯ ದಿವಸದಂದು ಮಾತ್ರ ರಾಯರಿಗೆ ಗಂಧ ಲೇಪನ ಸೇವೆ ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಅಷ್ಟೇ. ಸೊ ಮುಖ್ಯವಾಗಿ ನಾವು ಗಂಧ ಲೇಪನ ಸೇವೆನ ಯಾಕೆ ಮಾಡ್ತೀವಿ ಅಂತ ಅನ್ನೋದಾದರೆ, ಗಂಧ ಯಾವಾಗಲೂ ಒಂದು ತಂಪಾಗಿರುವಂಥ ಒಂದು ದ್ರವ್ಯ ಅದು. ಹಾಗಾಗಿ ಒಂದು ಅರ್ಥ ಏನು ಬರುತ್ತೆ ಅನ್ನೋದಾದರೆ, ಈ ಒಂದು ಬೇಸಿಗೆಯ ಒಂದು ಸೆಕೆಯಲ್ಲಿ ರಾಯರು ತಣ್ಣಗಿರಲಿ ಅಥವಾ ರಾಯರಿಗೆ ಸೆಕೆ ಅನ್ನೋದು ಸ್ವಲ್ಪ ಕಮ್ಮಿ ಆಗಲಿ ಎಂಬುದ ಅರ್ಥವಾಗಿ ನಾವು ರಾಯರಿಗೆ ಗಂಧ ಲೇಪನ ಸೇವೆನ ಮಾಡ್ತೀವಿ. ಹಾಗೆಯೇ ನಮ್ಮೆಲ್ಲರ ಬಾಳಲ್ಲೂ ಕೂಡ ಸುಖ, ಶಾಂತಿ, ಸಮೃದ್ಧಿ, ಅಂದರೆ ಗಂಧ ಯಾವಾಗಲೂ ಒಂದು ಶ್ರೀಮಂತಿಕೆಯ ಸಂಕೇತ, ಹಾಗೆ ಒಂದು ಸಿರಿಯ ಸಂಕೇತ. ಅದು ಲಕ್ಷ್ಮಿಗೂ ಕೂಡ ತುಂಬಾ ಇಷ್ಟ ಆಗಿರುವಂಥದ್ದು. ಹಾಗಾಗಿ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲನೂ ಕೂಡ ಯಾವಾಗಲೂ ಇರಲಿ ಅಂತ ಹೇಳಿಬಿಟ್ಟು ನಾವು ಆ ಎಲ್ಲ ಸುಖ, ಶಾಂತಿ, ಸಮೃದ್ಧಿಯ ಸಂಕೇತವಾಗಿರುವಂಥ ಶ್ರೀಗಂಧನ ನಾವು ರಾಯರಿಗೆ ಸಮರ್ಪಣೆಯಾಗಿ ನಾವು ಅವತ್ತು ಅದನ್ನು ಸಲ್ಲಿಸ್ತೀವಿ. ಹಾಗಾಗಿ ಎಲ್ಲರ ಮನೆಯಲ್ಲೂ ಆದಷ್ಟು ರಾಯರಿಗೆ ಗಂಧ ಲೇಪನ ಸೇವೆನ ನಾನು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಹಾಗೆಯೇ ಕೆಲವೊಬ್ಬರು ರಾಯರ ವಿಗ್ರಹ ಆಗಿರ್ಬೋದು, ರಾಯರ ಫೋಟೋ ಆಗಿರ್ಬೋದು ಚೆನ್ನಾಗೇ ಕಾಣಲಿ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಕಲರ್ಸ್ನಲ್ಲಿ, ಅಂದರೆ ಬೇರೆ ಬೇರೆ ಬಣ್ಣಗಳಲ್ಲಿ ರಾಯರಿಗೆ ಒಂದು ಅಲಂಕಾರನ ಮಾಡ್ತಾರೆ. ದಯವಿಟ್ಟು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನಮಗೇನು ರಾಯರಿಗೆ ಗಂಧ ಸಮರ್ಪಣೆ ಅಂದರೆ ಗಂಧ ಲೇಪನ ಸೇವೆ ಮಾಡಬೇಕು. ರಾಯರಿಗೆ ಗಂಧ ಬಿಟ್ಟರೆ ಬೇರೆ ಇನ್ನೇನು ಹಚ್ಚೋದಕ್ಕೆ ಹೋಗಬೇಡಿ. ಅದು ಹೆಂಗಾದರೂ ಕಂಡ್ರೂ ಪರವಾಗಿಲ್ಲ, ರಾಯರಿಗೆ ನಮ್ಮ ಶುದ್ಧ ಭಕ್ತಿ ಮುಖ್ಯ ಆಗುತ್ತೆ. ಹಾಗಾಗಿ ಅದು ಯಾವ ರೀತಿ ಕಂಡ್ರೂ ಪರವಾಗಿಲ್ಲ, ರಾಯರಿಗೆ ಶುದ್ಧವಾಗಿರುವಂಥ ಗಂಧನ ಅಷ್ಟೇ ನೀವು ರಾಯರಿಗೆ ಹಚ್ಚುವಂಥದ್ದು.
ಸೊ ಅದಾದಮೇಲೆ ಈಗ ಗಂಧಲೇಪನ ಸೇವೆ ಎಲ್ಲ ಆಯಿತು. ಅದೆಲ್ಲ ಅಂದರೆ ಗಂಧಲೇಪನ ಸೇವೆ ಎಲ್ಲ ಆದ ನಂತರ ಆ ಗಂಧನ ನಾವು ಏನು ಮಾಡಬೇಕು ಅಂತ ಕೇಳಿದ್ದೀರಾ. ಸೊ ಹಾಗಾಗಿ ಅಕ್ಷಯ ತೃತೀಯ ದಿನ ಪೂರ್ತಿ ರಾಯರ ಮೇಲೆ ಆ ಒಂದು ಗಂಧ ಇರಲಿ. ಸೊ ಅಕ್ಷಯ ತೃತೀಯ ಆಗಿ ಮಾರನೇ ದಿನ ಏನಿರುತ್ತಲ್ಲ, ರಾಯರ ಫೋಟೋ ಆಗಿರ್ಬೋದು, ರಾಯರ ವಿಗ್ರಹ ಆಗಿರ್ಬೋದು, ಅದ್ರ ಮೇಲೆ ನಾವು ಹಚ್ಚಿರುವಂಥ ಗಂಧನ ನೀಟಾಗಿ ತಕ್ಕೊಂಡ್ಬಿಟ್ಟು ನಾವು ಅದನ್ನು ಪ್ರಸಾದದ ಥರ, ಅಂದರೆ ನಾವು ಒಂದು ಡಬ್ಬಿನಲ್ಲಿ ಅದನ್ನು ಇಟ್ಕೊಂಡ್ಬಿಟ್ಟು ದಿನನಿತ್ಯ ನಾವೆಲ್ಲಾದರೂ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆನೋ ಅಥವಾ ಸ್ನಾನ ಮಾಡಿ ನಾವು ಆ ಗಂಧನ ಹಚ್ಕೋಬೋದು. ಸುಮಾರು ಜನಕ್ಕೆ ಈ ಮಾಹಿತಿ ಗೊತ್ತಿರಲ್ಲ. ಮನೇಲಿ ಗಂಧಲೇಪನ ಸೇವೆ ಮಾಡಿರ್ತಾರೆ, ಮಾರನೇ ದಿನ ಅದನ್ನೆಲ್ಲ ಒರೆಸ್ಬಿಟ್ಟು ತೊಳೆಯೋದಕ್ಕೆ ಹಾಕ್ಬಿಡ್ತಾರೆ ಬಟ್ಟೆನ. ಹಾಗಾಗಿ ಆ ಗಂಧನ ದಯವಿಟ್ಟು ಯಾರೋ ವೇಸ್ಟ್ ಮಾಡಬೇಡಿ. ನೀಟಾಗಿ ಒಂದು ಬಟ್ಲಲ್ಲಿ ಅಥವಾ ಒಂದು ಡಬ್ಬಿನಲ್ಲಿ ಅದನ್ನು ಸ್ಟೋರ್ ಮಾಡಿ, ಡ್ರೈ ಆಗಿದ್ದರೆ ಡ್ರೈ ಆಗಿನೇ ಸ್ಟೋರ್ ಮಾಡೋಕ್ಕೆ ಬಿಡಿ. ನೀವು ಹಚ್ಕೊಳ್ಳೋಂಥ ಟೈಮಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು. ಹಾಗಾಗಿ ಯಾರ್ಯಾರೆಲ್ಲ ರಾಯರಿಗೆ ಮನೇಲಿ ಗಂಧಲೇಪನ ಸೇವೆ ಮಾಡ್ತಿದ್ದೀರಲ್ಲೋ ಅವರೆಲ್ಲರಿಗೂ ಅಷ್ಟೇ ಅಕ್ಷಯ ತೃತೀಯ ಆಗಿ ಮಾರನೇ ದಿನ ನಾವು ರಾಯರಿಗೆ ಹಚ್ಚಿರುವಂಥ ಗಂಧನೆಲ್ಲ ತೆಗೆದುಬಿಟ್ಟು ನಾವು ಅದನ್ನು ಹಚ್ಕೊಳ್ಬೋದು. ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ. ಇನ್ನು ಹೆಚ್ಚಿನ ಅಂದರೆ ಏನಾದರೂ ಡೌಟ್ಸ್ಗಳು ಅಥವಾ ಪ್ರಶ್ನೆಗಳು ನಿಮ್ಮಲ್ಲಿ ಇತ್ತು ಅನ್ನೋದಾದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ಖಂಡಿತ ಉತ್ತರನ ಕೊಡ್ತೀನಿ. ಆಲ್ಮೋಸ್ಟ್ ವಿಡಿಯೋದಲ್ಲಿ ಎಲ್ಲನೂ ಹೇಳೋದಕ್ಕೆ ಕವರ್ ಮಾಡಿದ್ದೀನಿ. ಆದರೂ ಕೆಲವೊಂದು ಏನಾದರೂ ಬಿಟ್ಟಿದ್ದರೆ ಆ ಒಂದು ಮಾಹಿತಿನ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಬೋದು. ನಾನು ಖಂಡಿತ ಅದನ್ನು ಹೇಳ್ತೀನಿ, ಅಂದರೆ ಅದಕ್ಕೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳು.